ಹೆಲೋ ಎವ್ರಿವನ್, ಮತ್ತೊಮ್ಮೆ ಎನಿವಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಟೊಮೊಟೊ ಮಸಾಲ ರೈಸ್ ಯಾವ ರೀತಿ ಮಾಡ್ಕೊಳ್ಳೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇದು ಲಂಚ್ ಬಾಕ್ಸ್ಗೂ ಆಗುತ್ತೆ, ಬೆಳಗ್ಗೆ ಟಿಫನ್ಗೂ ಆಗುತ್ತೆ. ಇವಾಗ ಮಾಡೋದು ಯಾವ ರೀತಿ ಅಂತ ನೋಡೋಣ. ಫಸ್ಟ್ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪನ ಸೇರಿಸ್ಕೋಬೇಕು. ತುಪ್ಪ ಸ್ವಲ್ಪ ಕರಗಿದ ಮೇಲೆ 5 ಟೇಬಲ್ ಸ್ಪೂನ್ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ 2 ಚಕ್ಕೆ ಸೇರಿಸ್ಕೋಬೇಕು. 2 ಪೀಸ್ ಸೇರಿಸ್ಕೊಳ್ರಿ ಚಕ್ಕೆ, ಮತ್ತು 2 ಏಲಕ್ಕಿ, 3 ಲವಂಗ, ಮತ್ತು ಒಂದು ಪಲಾವ್ ಎಲೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗ್ತೈತೆ. ತುಂಬಾ ರುಚಿಯಾಗಿರ್ತೈತೆ ಈ ಟೊಮೊಟೊ ಮಸಾಲ ರೈಸು. ನೀವು ಒಂದ್ಸರಿ ಟ್ರೈ ಮಾಡಿರಿ. ಯಾವಾಗಲೂ ನೀವು ಲಂಚ್ ಬಾಕ್ಸ್ಗೆ ಮತ್ತು ಬೆಳಗ್ಗೆ ಟಿಫನ್ಗೆ ಇದನ್ನು ಮಾಡ್ಕೋಬೋದು. ಈಸಿಯಾಗಿ ಮಾಡ್ಬೋದು. ಮನೇಲಿರೋ ಇದರಲ್ಲೇ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೊಳ್ಬೋದು. ಇದು ಅಷ್ಟೊಂದು ರುಚಿಯಾಗಿ ಬರ್ತೈತೆ. ಸೊ ಇದೆಲ್ಲ ಆದಮೇಲೆ 5 ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಅದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ಯಾಸು ಲೋ ಫ್ಲೇಮಲ್ಲಿ ಇಡ್ರಿ. ಗೋಡಂಬಿ ಹಾಕ್ಬೇಕಾದ್ರೆ ಗ್ಯಾಸು ಲೋ ಫ್ಲೇಮಲ್ಲಿ ಇಟ್ಟು ಗೋಡಂಬಿನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ರಿ. ನಂತರ ಇಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗಿದಿರನೇ ಚೆನ್ನಾಗಿ ಅದನ್ನು ಜಜ್ಜಿಬಿಟ್ಟು ಸೇರಿಸ್ತಾ ಇದ್ದೀನಿ. ಈ ರೀತಿ ಸೇರಿಸೋದ್ರಿಂದ ತುಂಬಾ ಟೇಸ್ಟ್ ಇರ್ತೈತೆ ಈ ಮಸಾಲ ರೈಸು. ನೀವು ಒಂದು ಸರಿ ಟ್ರೈ ಮಾಡಿರಿ. ಇದನ್ನು ಕೂಡ 2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಗ್ಯಾಸು ಹೈ ಫ್ಲೇಮಲ್ಲಿ ಇಡಬೇಕು. ಈಗ ಸಣ್ಣದೊಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಬೇಕು. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ 6 ಟೊಮೊಟೊ ಹಣ್ಣಾಗಿರೋದನ್ನು ದೊಡ್ಡ ಸೈಜ್ದು 6 ಟೊಮೊಟೊನ ತೊಗೊಂಡು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡು ಇಲ್ಲಿ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಫಾರಮ್ ಟೊಮೊಟೊ ಸೇರಿಸ್ತಾ ಇರೋದು. ನೀವು ನಾಟಿ ಸೇರಿಸಿದ್ರೆ ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ರಿ, ಜಾಸ್ತಿ ಹುಳಿ ಆಗೋಗ್ತೈತೆ. ಅಂದರೆ ಸ್ವಲ್ಪ ಹುಳಿ ಇರೋಂಥ ಟೊಮೊಟೊ ತೊಗೊಂಡ್ರೂ ಜಾಸ್ತಿ ಹುಳಿ ಇರಬಾರ್ದು ಅನ್ನ. ನೋಡಿರಿ, ಈ ರೀತಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಟೊಮೊಟೊ. ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ರಿ. ನಾನು ಸಾಲ್ಟ್ ಸೇರಿಸಿದೆ, ಅದು ವಿಡಿಯೋ ಸ್ಕಿಪ್ ಆಗಿದೆ. ಸಾಲ್ಟ್ ಸೇರಿಸಿ ಟೊಮೊಟೊನ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಡಬೇಕು. ಈ ರೀತಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರದ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇಲ್ಲಿ ಚಿಟಿಕೆ ಆಗೋಷ್ಟು ಗರಂ ಮಸಾಲಾನ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲ ಸೇರಿಸಿ ಅದನ್ನು ಕೂಡ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗರಂ ಮಸಾಲ ಪೌಡ್ರ್ ಹಾಕೋದ್ರಿಂದ ತುಂಬಾ ಟೇಸ್ಟ್ ಇರ್ತೈತೆ ಈ ಮಸಾಲ ರೈಸು. ನೋಡಿರಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀವು ಎಣ್ಣೆ ಜಾಸ್ತಿ ಇಟ್ಟಿದ್ರೂ ಚೆನ್ನಾಗಿರ್ತೈತೆ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ರಿ ಮಸಾಲ ರೈಸ್ಗೆ. ಈಗ ಚಿಟಿಕೆ ಆಗೋಷ್ಟು ಅರಿಶಿನ ಸೇರಿಸ್ತಾ ಇದ್ದೀನಿ. ಅರಿಶಿನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲೇ ಅರಿಶಿನ ಹಾಕ್ರಿ, ತುಂಬಾ ಟೇಸ್ಟ್ ಚೆನ್ನಾಗಿರ್ತೈತೆ. ಫಸ್ಟಲ್ಲೇ ಒಗ್ಗರಣೆಗೆ ಹಾಕ್ತಾರೆ ಕೆಲವರು, ಅದಕ್ಕಿಂತ ಚೆನ್ನಾಗಿ ಲಾಸ್ಟಲ್ಲಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರ್ತೈತೆ. ಈಗ ಅರಿಶಿನ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕಸ್ತೂರಿ ಮೇಥಿನ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಇಲ್ಲಿ. ಅದೆಲ್ಲ ಸೇರಿಸಿದ ಮೇಲೆ ನೋಡಿರಿ, ತುಂಬಾ ರುಚಿಯಾಗಿ ನಮ್ಮ ಗೊಜ್ಜು ರೆಡಿಯಾಗಿದೆ. ಆ ಗೊಜ್ಜಿಗೆ ಬಿಸಿ ಬಿಸಿ ಅನ್ನನ ಸೇರಿಸ್ತಾ ಇದ್ದೀನಿ ಇಲ್ಲಿ. ಅನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿರಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗಿರ್ತೈತೆ ಈ ಮಸಾಲ ರೈಸು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ.
ಮನೇಲಿ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಈ ಒಂದು ಟೊಮೊಟೊ ಮಸಾಲ ರೈಸು. ಮಕ್ಕಳ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬಾ ಟೇಸ್ಟಾಗಿರ್ತೈತೆ. ನೀವು ಕೂಡ ಆಫೀಸ್ಗೆ ಹೋಗೋರಿದ್ದರೆ ಚೆನ್ನಾಗಿ ಇದನ್ನು ಮಾಡ್ಕೊಂಡು ಹೋದರೆ ಯಾವ ರೀತಿ ಮಾಡಿದ್ರಿ ಅಂತ ನಿಮ್ಮನ್ನೇ ಕೇಳ್ತಾರೆ, ಅಷ್ಟೊಂದು ರುಚಿಯಾಗಿರ್ತೈತೆ ಈ ಒಂದು ಟೊಮೊಟೊ ಮಸಾಲ ರೈಸು. ನೋಡಿರಿ, ನಮ್ಮ ರುಚಿಯಾದ ಟೊಮೊಟೊ ಮಸಾಲ ರೈಸು ಕೂಡ ರೆಡಿ ಆಯಿತು. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.